ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋರೋಲಾ ಎಡ್ಜ್ 70 ಪ್ರೋ ಸ್ಮಾರ್ಟ್ ಫೋನ್ ಇದೆ. ನಂಗನ್ನಿಸ್ದಂಗೆ ಮೋಟೋದವ್ರು ಈ ಫೋನ್ನ ಒಂದು 35,000-40,000 ರೂಪಾಯಿ ಒಳಗೆ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಏನಿದೆ ನೋಡೋದಕ್ಕೆ ಹೊರಗಡೆಯಿಂದ ಸ್ಪೆಷಲ್ ಬಾಕ್ಸ್ ರೀತಿ ಕಾಣುತ್ತೆ. ಮೋಟೋದವರು ಈ ಫಿಫಾ ವರ್ಲ್ಡ್ ಕಪ್ 2026ಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಒಂದು ಸ್ಪೆಷಲ್ ಕವರ್ನ ಹಾಕಿದ್ದಾರೆ ಅಷ್ಟೇ, ಆಯಿತಾ. ಇದನ್ನು ಓಪನ್ ಮಾಡಿದ್ರೆ ಆ್ಯಕ್ಚುಯಲ್ ಸ್ಮಾರ್ಟ್ಫೋನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಒಳ್ಳೆಯದು. USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಇನ್ನು ಈ ಬಾಕ್ಸ್ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಸಿಮ್ ಎಲೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಯಾವುದೇ ಬ್ಯಾಕ್ ಕವರ್ ಈ ಬಾಕ್ಸ್ ಒಳಗೆ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು ತುಂಬ ಲೈಟ್ ವೆಯ್ಟ್ ಇದೆ. ಕೇವಲ 190 ಗ್ರಾಮ್ ವೆಯ್ಟು ಮತ್ತು ತುಂಬ ತಿನ್ನಾಗಿ ಸಹ ಇದೆ. 6.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತದೆ. ಇತ್ತೀಚೆಗೆ ಮೋಸ್ಟ್ ಆಫ್ ದ ಫೋನ್ಗಳು ಫ್ಲ್ಯಾಟ್ ಡಿಸ್ಪ್ಲೇ ಜೊತೆಗೆ ಬರ್ತಾರೆ. ಕರ್ವ್ ಡಿಸ್ಪ್ಲೇಗಳು ಲಾಂಚೇ ಆಗ್ತಿಲ್ಲ ಅನ್ಬೋದು. ಮೋಟೋದವರು ಸ್ಟಿಲ್ ಈ ಫೋನ್ಗೆ ಕರ್ವ್ ಡಿಸ್ಪ್ಲೇನ ಹಾಕಿದ್ದಾರೆ. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ನಮಗೆ ಸಿಗ್ತಾ ಇದೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ. ಒಟ್ಟಿನಲ್ಲಿ ಫ್ರಂಟಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಒಂದು ರೀತಿ ಫ್ಯಾಬ್ರಿಕ್ ರೀತಿ ಡಿಸೈನ್ ಆಯಿತಾ, ಜೀನ್ಸ್ ಪ್ಯಾಂಟ್ ರೀತಿ ಅನಿಸುತ್ತೆ. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ಆಯಿತಾ. ಇದಕ್ಕೆ ಟೈಲರ್ಡ್ ಫ್ಯಾಬ್ರಿಕ್ ಫಿನಿಶ್ ಅಂತ ಕರೀತಾರೆ. ಮ್ಯಾಟ್ ಫಿನಿಶ್ ಇರೋದ್ರಿಂದ ಸ್ಮಡ್ಜಸ್ ಏನೂ ಆಗೋದಿಲ್ಲ. ಇನ್ನುಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ ಮತ್ತು ಮಲ್ಟಿ ಫಂಕ್ಷನಲ್ ಲೈಟ್ ಸೆನ್ಸಾರ್ ಸಹ ಇಲ್ಲಿದೆ. ನಮಗೆ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಪ್ಲಾಸ್ಟಿಕ್ ಫ್ರೇಮನ್ನು ಕೊಟ್ಟಿದ್ದಾರೆ. ಮೆಟಾಲಿಕ್ ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ. ಬರ್ತೀನಿ ಆಮೇಲೆ ಅದಕ್ಕೆ. ಮತ್ತು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ, ಒಳ್ಳೆಯದು. ಮತ್ತು ಕಂಪ್ಲೀಟ್ IP ರೇಟಿಂಗ್ ಇದೆ. IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಮತ್ತು ಟೋಟಲ್ 3 ಡಿಫ್ರೆಂಟ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ಸ್ ಒಂದಿಗೆ ಈ ಸ್ಮಾರ್ಟ್ಫೋನ್ ಅವೈಲೇಬಲ್ ಇದೆ. ನೋಡಿ, ಎಲ್ಲದನ್ನು ತೋರಿಸ್ತದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ ಒಟ್ಟಿನಲ್ಲಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.8 ಇಂಚಿಂದು 1.5K ರೆಸೊಲ್ಯೂಷನ್ದು ಅಮೋಲ್ಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಕರ್ವ್ ಡಿಸ್ಪ್ಲೇ, ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ, ಆಯಿತಾ. 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತದೆ. ಹೆವಿ ಬ್ರೈಟ್ ಆಗಿದೆ. 5200 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲೂ ಕೂಡ 1800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಒಳ್ಳೆಯದು. ಬಿಸಿಲಿಗೆ ಹೋದ್ರೂ ಸಹ ತುಂಬ ಬ್ರೈಟಾಗಿ ಕಾಣುತ್ತೆ. 10-bit ಡಿಸ್ಪ್ಲೇ, 100% DCI-P3 ಕಲರ್ ಗಾಮೆಟ್ ಇರೋದ್ರಿಂದ ಕಲರ್ಸ್ ತುಂಬ ಆ್ಯಕ್ಯುರೇಟ್ ಆಗಿ ಕಾಣುತ್ತೆ. ಸ್ಪ್ಲಾಶ್ ಟಚ್ ಸಹ ಇದೆ, ಅಂದರೆ ಕೈ ಒದ್ದೆ ಆಗಿದ್ರು ಈ ಫೋನ್ ಡಿಸ್ಪ್ಲೇನ ನಾವು ಯೂಸ್ ಮಾಡ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಟೋಟಲ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ರ್ಯಾಮ್ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಮತ್ತು UFS 4.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಇದು ಕೂಡ ಟಾಪ್ ನಾಚ್. ಸೊ ರ್ಯಾಮ್ ಸ್ಟೋರೇಜ್ ಕ್ರೇಜಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಎಕ್ಸ್ಟ್ರೀಮ್ ಪ್ರೊಸೆಸರ್ ಇದೆ, ಆಯಿತಾ. ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ತುಂಬ ದೊಡ್ಡ ವೇಪರ್ ಚೇಂಬರ್ನ ಕೂಡ ಕೊಟ್ಟಿದ್ದಾರೆ. 4600 mm². ನಾವು ಈ ಫೋನಲ್ಲಿ ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 14,32,000 ರೇಟಿಂಗನ್ನು ಕೊಡ್ತಾರೆ. ಒಂದು ಒಳ್ಳೆಯ ರೇಟಿಂಗೇ ಇತ್ತೀಚಿನ ಟ್ರೆಂಡ್ಸನ್ನು ನೋಡಿದ್ರೆ. ಎಲ್ಲರೂ ಕೂಡ ಸ್ಮಾರ್ಟ್ಫೋನ್ ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇವರು ಕೂಡ ಒಂದು ಲೆವೆಲಿಗೆ ಮಾಡಿದ್ದಾರೆ. ನಾರ್ಮಲಿ ಈ ಎಡ್ಜ್ ಪ್ರೋ ಸೀರೀಸ್ ಎಲ್ಲ 32,000-33,000 ರೂಪಾಯಿ ರೇಂಜಲ್ಲಿ ಇರ್ತಾ ಇತ್ತು. 30,000 32,000-33,000. ಈ ವರ್ಷ ನೋಡ್ತಾ ಇದ್ದೀರಾ, ಎಫೆಕ್ಟಿವ್ ಆಗಿ ಸ್ಮಾರ್ಟ್ಫೋನ್ ನಾನು ಕೇಳ್ಪಟ್ಟಂಗೆ 37,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ 5,000-6,000 ರೂಪಾಯಿ ಬೆಲೆ ಈ ವರ್ಷ ಜಾಸ್ತಿ ಆಗೇ ಇದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಬ್ರ್ಯಾಂಡ್ ಅವರು ಕೂಡ ಮಾಡಿದ್ದಾರೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು 6-7% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್
ಮ್ಯಾಕ್ಸಿಮಮ್ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಅಷ್ಟೊಂದೇನು ಹೀಟ್ ಆಗಲ್ಲ. ಇಷ್ಟು ತಿನ್ನಾಗಿದ್ರೂ ಕೂಡ ಈ ಡಿಸಿಪೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗೀಕ್ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಸೊ 90 FPS ಗೇಮ್ ಪ್ಲೇ ಸಪೋರ್ಟ್ ಇಲ್ಲ. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಎರಡು ಕೂಡ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು AI ಫೋಟೋ ಎನಾನ್ಸಿಂಗ್ ಎಂಜಿನ್ನೊಂದಿಗೆ ಬರ್ತಾ ಇರುವಂಥ ಕ್ಯಾಮ್ರಾ. ಹಿಂದ್ಗಡೆ 2 ಸೆನ್ಸಾರ್ ಇದೆ. 50 MP ಮೈನ್ ಸೆನ್ಸಾರ್, F1.8 ಅಪರ್ಚರ್. ಇದು ಸೋನಿ LYT 710 ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಇನ್ನೊಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇದೆ. ಇದು ಕೂಡ 50 MP. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ರೀಸೆಂಟಾಗಿ ಪ್ರೈಸ್ ರೇಂಜಲ್ಲಿ ಲಾಂಚ್ ಆದಂಥ ಎಲ್ಲ ಸ್ಮಾರ್ಟ್ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ಮಚ್ ಬೆಟರ್ ಫೋಟೋಸ್ ಔಟ್ಪುಟ್ ಬರ್ತಾ ಇದೆ ಅಂತ ಅನ್ನಿಸ್ತು. ಮೇನ್ ಸೆನ್ಸಾರ್ ಸಖತ್ತಾಗಿದೆ, ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರ್ಸ್ ಕೆಲವೊಂದು ಟೈಮ್ ತುಂಬ ಜಾಸ್ತಿ ಪಾಪ್ ಆಗಿದೆ, ಬಟ್ ಸ್ಟಿಲ್ ಔಟ್ಪುಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೋ ಲೈಟ್ ಫೋಟೋಸ್ನೂ ಕೂಡ ತೋರಿಸ್ತಾ, ಅದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ಬರ್ತದೆ. ಲಾಂಗ್ ಎಕ್ಸ್ಪೋಜರ್ ಶಾಟ್ ಅಂತ ತೆಗಿತೆ ಅಂತ ಅನ್ನಿಸ್ತು. ಇನ್ನು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, ಮೆಗಾಪಿಕ್ಸೆಲ್ ಜಾಸ್ತಿ ಇರೋದ್ರಿಂದ ರೆಸಲ್ಯೂಷನ್ ಕೂಡ ಝೂಮ್ ಮಾಡಿದ್ರೆ ಕ್ವಾಲಿಟಿ ರಿಟೈನ್ ಆಗಿರುತ್ತೆ, ಒಳ್ಳೆಯದು. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ವೈಡ್ ಆಗಿದೆ ಮತ್ತು ಈವನ್ ಕ್ಲೋಸ್ ಶಾಟ್ನ ಕೂಡ ತುಂಬ ಚೆನ್ನಾಗಿ ತೆಗೆಯುತ್ತೆ. ಮತ್ತು ಇದರಲ್ಲಿ 3-in-1 ಲೈಟ್ ಸೆನ್ಸಾರ್ ಇದೆ. ಸೊ ಇದು ಒಂದು ರೀತಿ ನಿಮ್ಮ ಡಿಸ್ಪ್ಲೇ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡೋಕ್ಕೂ ಯೂಸ್ ಆಗುತ್ತೆ ಮತ್ತು ಲೈಟಿಂಗ್ ತಕ್ಕಂಗೆ ಫೋಟೋಸ್ ತೆಗಿಬೇಕಾದ್ರೆ ಎಕ್ಸ್ಪೋಜರ್ನ ಅಡ್ಜಸ್ಟ್ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ 50 MP ಇದೆ, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಯಿತಾ, ವ್ಲಾಗಿಂಗ್ ಮಾಡ್ತೀರಾ ಅಂದರೆ ಕ್ರೇಜಿ ವೈಡ್ ಔಟ್ಪುಟ್ ನಿಮಗೆ ಸಿಗುತ್ತೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ರೀತಿ ಮುಖಕ್ಕೆ ಮೇಕಪ್ ಹಾಕಿ ತುಂಬ ಚೆನ್ನಾಗಿ ಔಟ್ಪುಟನ್ನು ಕೊಡುತ್ತೆ. ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನಿಸಿದ್ದು, ನೀವು ಫ್ರೇಮನ್ನು ಅಡ್ಜಸ್ಟ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡಿಗೆ ಕೊಡ್ಬೋದು. ಕೆಲವು ಜನಕ್ಕೆ ಫೋಟೋಸ್ ತೆಗಿಯೋಕ್ಕೆ ಅಷ್ಟು ಬರಲ್ಲ, ಆಯಿತಾ. ಸುಮ್ಮನೆ ಏನು ಮಾಡ್ಬೋದು ನಾವು, ನೀವು ಸುಮ್ಮನೆ ಒಂದು ಸ್ಯಾಂಪಲ್ ಪಟ್ ಅಂತ ಪ್ರೆಸ್ ಮಾಡಿದ್ರೆ ಅದು ಫ್ರೇಮ್ನ ಹಿಂದ್ಗಡೆ ಓವರ್ಲೇ ಹಾಕುತ್ತೆ. ಆಮೇಲೆ ನಿಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟು ನಾನು ಓವರ್ಲೇ ಹಾಕಿದ್ದೀನಲ್ಲ, ಸೊ ಆ ಫ್ರೇಮ್ ಅಡ್ಜಸ್ಟ್ ಮಾಡಿದ್ದೀನಲ್ವ, ಅದೇ ರೀತಿ ಫೋಟೋ ತೆಗಿ ಅಂತ ಕೊಟ್ಬಿಡ್ಬೋದು, ಆಯಿತಾ. ಸೊ ಒಂದು ರೀತಿ ನೂಬ್ಗಳಿರ್ತಾರಲ್ಲ, ನಿಮ್ಮ ಸಣ್ಣ ಮಕ್ಕಳು, ಅಣ್ಣ ತಮ್ಮ ಯಾರು ಅಷ್ಟು ಫೋಟೋ ತೆಗೆ ಬರಲ್ವಲ್ಲ, ಅಂಥವ್ರ ಹತ್ರ ಫೋಟೋ ತೆಗ್ಸೋಕ್ಕೆ ನಂಗೆ ಅನ್ನಿಸ್ತಂಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ರೇಜಿ. ಈವನ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ 4K 60 ರೆಕಾರ್ಡ್ ಮಾಡುತ್ತೆ. ಕ್ರೇಜಿ ಅಂತೀನಿ. ಮತ್ತು ಈ ಫೋನಲ್ಲಿ ಹೊರೈಸನ್ ಲಾಕ್ ಫೀಚರ್ ಸಹ ಇದೆ. ಕೆಲವೊಂದು ಸ್ಮಾರ್ಟ್ಫೋನ್ ಫ್ಲ್ಯಾಗ್ಶಿಪ್ ಫೀಚರ್ ಇದು. ಸೊ ಈ ಪ್ರೈಸ್ ರೇಂಜ್ಗೂ ಸಹ ಮೋಟೋನವರು ಹೊರೈಸನ್ ಲಾಕನ್ನು ಕೊಟ್ಟಿದ್ದಾರೆ. ಮತ್ತು AI ಸಿಗ್ನೇಚರ್ ಸ್ಟೈಲ್ ಅವ್ರದ್ದು ಕೆಲವೊಂದು ಫಿಲ್ಟರ್ಗಳು ನಮಗೆ ಸಿಗ್ತಾ ಇದೆ. ಗ್ರೂಪ್ ಶಾಟು, ಸೊ ಎಲ್ಲರೂ ಕೂಡ ಕ್ಲಿಯರ್ನಾಗಿ ಫೋಕಸ್ ಆಗಿರೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಆ್ಯಕ್ಷನ್ ಶಾಟು AI ಮುಖಾಂತರ ಒಂದು ರೀತಿ ಅನ್ಬ್ಲರ್ ಫೋಟೋನ, ಅಂದರೆ ವಿತೌಟ್ ಬ್ಲರ್ ಫೋಟೋನ ಔಟ್ಪುಟ್ ಕೊಡುತ್ತೆ ನಮಗೆ. ಅದು ಬಿಟ್ಟರೆ ಗ್ಯಾಲರಿಯಲ್ಲಿ ನಮ್ಗೆ ಅವಶ್ಯಕತೆ ಇರುವಂತೆಲ್ಲ ಎಡಿಟಿಂಗ್ ಫೀಚರ್ಗಳು, ಗೂಗಲ್ ಫೋಟೋಸ್ ಫೀಚರ್ ಎಡಿಟಿಂಗ್ ಫೀಚರ್ಗಳು ನಮಗೆ ಗ್ಯಾಲರಿ ಒಳಗೆ ಸಿಗ್ತಾ ಇದೆ, ಆಯಿತಾ. ಸೊ ಓವರಾಲ್ ಕ್ಯಾಮ್ರಾ ನನಗಂತೂ ಈ ಪ್ರೈಸ್ನಲ್ಲಿ ತುಂಬ ಇಂಪ್ರೆಸ್ ಮಾಡಿತು. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ Android 16 ಬೇಸ್ ಮಾಡಿ ಆಗ್ತಿರುವಂಥ Allo UI ನಮಗೆ ಸಿಗ್ತಾ ಇದೆ. ಸೊ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 3 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಒಳ್ಳೆಯದು, ನಾಟ್ ಬ್ಯಾಡ್. ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಇದರಲ್ಲಿ ನಮಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ, ಆಯಿತಾ. ಸೊ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ಗಳಿದ್ದಾವೆ, ಫೇಸ್ಬುಕ್, ಇನ್ಸ್ಟಾ ಅದೆಲ್ಲ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. AI ಫೀಚರಿಗೆ ಬಂತು ಅಂದರೆ ಮೋಟೋ AI ನಮಗೆ ಸಿಗ್ತಾ ಇದೆ ಮತ್ತು ಡೆಡಿಕೇಟೆಡ್ ಒಂದು AI ಬಟನ್ನ ಕೊಟ್ಟಿದ್ದಾರೆ, ಕಸ್ಟಮೈಸ್ ಮಾಡ್ಕೊಬೋದು. ಇದನ್ನು ಪ್ರೆಸ್ ಮಾಡಿದ್ರೆ ಪರ್ಪ್ಲೆಕ್ಸಿಟಿ ಓಪನ್ ಆಗುತ್ತೆ, ಆಯಿತಾ. ಸೊ ಇದನ್ನು ಬಿಟ್ಟರೆ ನಮಗೆ ಇದರಲ್ಲಿ ಟೆಕ್ಸ್ಟ್ ಟು ಇಮೇಜ್, ಸ್ಕೆಚ್ ಟು ಇಮೇಜು, ಸ್ಟೈಲ್ ಸಿಂಕು, ಈ ರೀತಿ ಎಲ್ಲ ಫೀಚರ್ಗಳು ನಮಗೆ ಸಿಗ್ತಾ ಇದೆ. ಮತ್ತು ಜರ್ನಲ್ ಆಪ್ಷನ್ ಸಹ ಇದೆ. ಸೊ ಏನಾದರೂ ನೀವು ಈ ಬಟನ್ ಪ್ರೆಸ್ ಮಾಡಿ ರಿಮೈಂಡರ್ಸ್ ಅಂತ ಹೇಳಿದ್ರೆ ಅದು ನೆನ್ಪಿಟ್ಕೊಂಡಿರುತ್ತೆ. ನೆಕ್ಸ್ಟ್ ಬೇಕಾದ್ರೆ ನೀವು ಅದನ್ನು ನೆನೆಸ್ಕೋಬೋದು, ಕ್ಯಾಚ್ ಮೀ ಅಪ್ ಅಂತ. ಸೊ ಎಲ್ಲದನ್ನು ಕೂಡ ಸ್ಟೋರ್ ಮಾಡಿ ಜರ್ನಲ್ ರೀತಿ ಒಟ್ಟಿನಲ್ಲಿ ಕೆಲಸ ಮಾಡುತ್ತೆ, ಆಯಿತಾ, ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಇದನ್ನು ಬಿಟ್ಟರೆ ನಮಗೆ ಸರ್ಕಲ್ ಟು ಸರ್ಚ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಜೆಮಿನಾ ಇದೆ, ಕೋಪೈಲಟ್, ಪ್ರತಿಯೊಂದು AI ನಿಮ್ಮ ಇನ್ಸ್ಟಾಲ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಎಲ್ಲದೂ ಕೂಡ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ OS ಎಕ್ಸ್ಪೀರಿಯೆನ್ಸು ನಂಗೆ ಅನ್ನಿಸ್ದಂಗೆ ನನಗೆ ಪರ್ಸನಲಿ ತುಂಬ ಇಷ್ಟ ಆಗುತ್ತೆ. ನಮ್ಗೆ ಇದರಲ್ಲಿ ಫ್ಯಾಮಿಲಿ ಸ್ಪೇಸ್ ಎಲ್ಲ ಸಿಗ್ತದೆ. ಸೊ ನಿಮ್ಮದು ಫ್ಯಾಮಿಲಿನವ್ರು ಏನಾದರೂ ಈ ಫೋನ್ ಯೂಸ್ ಮಾಡ್ತಾಯಿದ್ರೆ ನೀವು ಮಾನಿಟ್ರ್ ಮಾಡ್ಬೋದು, ಆ ರೀತಿ ಆಪ್ಷನ್ ಇದೆ. ಮೋಟೋ ಸೆಕ್ಯೂರ್ ನಮಗೆ ಸಿಗ್ತಾ ಇದೆ ಮತ್ತು ಥಿಂಗ್ ಶೀಲ್ಡ್ ಸಹ ಇದೆ.
ಏನು ಸೆಕ್ಯೂರಿಟಿಗೆ ಬಂತು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ಮತ್ತು ಫೇಸ್ ಅನ್ಲಾಕನ್ನು ಸಹ ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಇದೆ. ಏನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಇಷ್ಟು ತಿನ್ನಾಗಿದ್ರೂ ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿ ಇದೆ. 6500 mAh ಕೆಪಾಸಿಟಿ ಬ್ಯಾಟ್ರಿ, ಅನ್ಬಿಲಿಯಬಲ್ ಅಂತೀನಿ ಆಯಿತಾ. ಮತ್ತು ಬಾಕ್ಸ್ ಒಳಗೆ 90 ವ್ಯಾಟಿಂದು ಟರ್ಬೋ ಪವರ್ ವಯರ್ಡ್ ಚಾರ್ಜರ್ನ ಕೊಟ್ಟಿದ್ದಾರೆ. ಬರೀ 20 ನಿಮಿಷದಲ್ಲಿ ಈ ಸ್ಮಾರ್ಟ್ಫೋನ್ 50% ಚಾರ್ಜ್ ಆಗುತ್ತೆ. ಕ್ರೇಜಿ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಕ್ಲಾರಿಟಿನೂ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇದು ಐರಾಸ್ ಆಡಿಯೋ ಮತ್ತು ಸ್ಪೇಷಿಯಲ್ ಆಡಿಯೋನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಒಳ್ಳೆಯದು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗಿದರಲ್ಲಿ ಫ್ಯೂಚರ್ ರೆಡಿ ವೈಫೈ 6E ಸಿಗ್ತಾ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. NFC ಸಹ ಇದೆ. 17 5G ಬ್ಯಾಂಡ್ಗಳು, ಸ್ಮಾರ್ಟ್ ಕನೆಕ್ಟ್ 3.0 ಕೂಡ ಇದೆ. ಸೊ ಸೀಮ್ಲೆಸ್ ಆಗಿ ನಿಮ್ಮ PC ಮತ್ತು ಬೇರೆ ಫೋನ್ಗಳ ಜೊತೆ ನೀವು ಕನೆಕ್ಟನ್ನು ಮಾಡ್ಕೊಬೋದು. ಮತ್ತು ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸ್ಗಳು ಕೂಡ ನಮಗೆ ಈ ಸ್ಮಾರ್ಟ್ಫೋನಲ್ಲಿ ಸಿಗ್ತಾ ಇದೆ. ಇದು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್ ಆಯಿತಾ. ಇನ್ನು ಇದ್ರ ಸರ್ವೀಸ್ ಬಗ್ಗೆ ಮಾತನಾಡಬೇಕು ಅಂದರೆ ಇವರ ಸರ್ವೀಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಈ ಫೋನ್ ಜೊತೆಗೆ ಮೋಟೋ ಪ್ರೀಮಿಯಂ ಕೇರ್ ಸಿಗ್ತಾ ಇದೆ. 24/7 ವಾಟ್ಸಪ್ದು ಚಾಟ್ ಬಾಟ್ ಸರ್ವಿಸ್ ಅವೈಲೇಬಲ್ ಇರುತ್ತೆ ಮತ್ತು ಫ್ರೀಯಾಗಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಇದ್ದರೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 39,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಫೆಕ್ಟಿವ್ ಆಗಿ ಸ್ಮಾರ್ಟ್ಫೋನ್ನ 37,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸು ವಿತ್ ಬ್ಯಾಂಕ್ ಆಫರು ಇತ್ತೀಚಿನ ಟ್ರೆಂಡ್ಸ್ ನೋಡಿದ್ರೆ ನಾಟ್ ಬ್ಯಾಡ್ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಕೂಡ ಸ್ಮಾರ್ಟ್ಫೋನ್ ಪ್ರೈಸ್ ಜಾಸ್ತಿ ಮಾಡಿದ್ಮೇಲೆ ಈ ಒಂದು ಸ್ಮಾರ್ಟ್ಫೋನ್ಗೆ 36-37 ಕಡಿಮೆ ಅನ್ಸೋಕ್ಕೆ ಶುರುವಾಗಿದೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಬೇರೆ ಎಲ್ಲ ಬ್ರ್ಯಾಂಡ್ಗಳು ಜಾಸ್ತಿ ಮಾಡೋರಲ್ಲ, ಏನು ಆಪ್ಷನ್ ಇಲ್ವಲ್ಲ, ಏನು ಮಾಡ್ತೀರಾ ಗೊತ್ತಿಲ್ಲ, ತುಂಬ ಕಷ್ಟ ಐತೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.